ಅಮಿತ್ ಕೋರೆ ಅವರಿಗೆ ಬಿಜೆಪಿ ಟಿಕೆಟ್. ಚಿಕ್ಕೋಡಿ ಕ್ಷೇತ್ರದಿಂದ ಟಿಕೆಟ್ ನೀಡಲು ಚಂದೂರ್ ಮುಖಂಡರ ಆಗ್ರಹ. ದಿನೇ ದಿನೇ ಹೆಚ್ಚುತ್ತಿದೆ ಮುಖಂಡರ ಒತ್ತಾಯ. ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕೋಡಿ ಕ್ಷೇತ್ರದಿಂದ ಯುವ ಮುಖಂಡರಾದ ಅಮಿತ್ ಕೋರೆ ಅವರಿಗೆ ಬಿಜೆಪಿ ಪಕ್ಷ ಟಿಕೆಟ್ ನೀಡಬೇಕೆಂಬ ಕೂಗು ದಿನೇ ದಿನೇ ಹೆಚ್ಚುತ್ತಿದ್ದು, ಈಗ ಬಿಜೆಪಿ ಮುಖಂಡರಾದ ಅಜಿತ್ ರಾವ್ ದೇಸಾಯಿ, ಸಿದ್ಗೌಡ ಮಗ್ದುಮ್ ಮತ್ತು ಶ್ರೀಕಾಂತ್ ಉಮರಾನೆ ಸೇರಿ ಅಮಿತ್ ಕೋರೆ ಅವರಿಗೆ ಟಿಕೆಟ್ಗೆ ಆಗ್ರಹಿಸಿದ್ದಾರೆ. ಅವರು ಚಿಕ್ಕೋಡಿ ತಾಲೂಕಿನ ಚಂದೂರ್ ಗ್ರಾಮದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಈ ವಿಷಯ ಪ್ರಸ್ತಾಪಿಸಿದ್ದಾರೆ. ಅಮಿತ್ ಕೋರೆಯವರು ಚಿಕ್ಕೋಡಿ ಕ್ಷೇತ್ರದ ಬಗ್ಗೆ ಅನುಭವವುಳ್ಳವರು, ಅನೇಕ ಭಾಷೆಗಳನ್ನು ಬಲ್ಲವರು ಮತ್ತು ಗಡಿ ಕ್ಷೇತ್ರದ ನಾಡಿಮಿಡಿತ ತಿಳಿದುಕೊಂಡವರಾಗಿದ್ದಾರೆ. ರೈತರ ಸಮಗ್ರ ಅಭಿವೃದ್ಧಿಗಾಗಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸೃಷ್ಟಿಕರ್ತ, ರೈತರ ಮಿತ್ರ ಚಿದಾನಂದ್ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರು, ಡಾಕ್ಟರ್ ಪ್ರಭಾಕರ್ ಕ್ರೆಡಿಟ್ ಸೊಸೈಟಿಯ ಆಮಂತ್ರಿತ ದಿಗ್ದರ್ಶಕರು, ಕೆಎಲ್ಇ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು, ರಾಷ್ಟ್ರೀಯ ಸಕ್ಕರೆ ಕಾರ್ಖಾನೆಗಳ ಮಹಾಮಂಡಳದ ಸಂಚಾಲಕರು, ಶಿವಶಕ್ತಿ ಶುಗರ್ಸ್, ಕೆಎಲ್ಇ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು, ಜನಶಕ್ತಿ ಫೌಂಡೇಶನ್ ಚಿಕ್ಕೋಡಿ ಇದರ ಸಂಸ್ಥಾಪಕರು, ಡಾಕ್ಟರ್ ಪ್ರಭಾಕರ್ ಕೋರೆ ಚಾರಿಟೇಬಲ್ ಆಸ್ಪತ್ರೆಯ ಅಧ್ಯಕ್ಷರು, ಬಸವ ಇಂಟರ್ನ್ಯಾಷನಲ್ ಸ್ಕೂಲಿನ ಅಧ್ಯಕ್ಷರು ಸೇರಿದಂತೆ ಹಲವಾರು ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿ ಸೈ ಎನಿಸಿಕೊಂಡಿದ್ದಾರೆ. ಕಳೆದ 25 ವರ್ಷಗಳಿಂದ ಸಹಕಾರ, ಶಿಕ್ಷಣ ಮತ್ತು ಕೈಗಾರಿಕೋದ್ಯಮದಲ್ಲಿ ಅಪಾರ ಸಾಧನೆ ಮಾಡಿದ್ದಾರೆ. ಗಡಿ ಭಾಗದಲ್ಲಿ ಒಂದು ಖಾಸಗಿ ಹಾಗೂ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ನಡೆಸುತ್ತಿರುವ ಅಮಿತ್ ಕೋರೆ ಅವರು ಗಡಿ ಭಾಗದ ಸಾವಿರಾರು ಯುವಕರಿಗೆ ಉದ್ಯೋಗ ಕಲ್ಪಿಸಿದ್ದಾರೆ. ಅಂಥವರಿಗೆ ಈ ಬಾರಿ ಲೋಕಸಭೆ ಟಿಕೆಟ್ ನೀಡಿದರೆ ಕ್ಷೇತ್ರದ ಚಿತ್ರಣವೇ ಬದಲಾಗಲಿದೆ. ಚಿಕ್ಕೋಡಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ರೂಪಿಸಿ ಅವುಗಳನ್ನು ಕಾರ್ಯರೂಪಕ್ಕೆ ತರಲು ಶಕ್ತರಾಗಿದ್ದಾರೆ. ಈಗಾಗಲೇ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಪಳಗಿರುವ ಅವರಿಗೆ ಕರ್ನಾಟಕ ವಿಧಾನಸಭೆಯ ಚುನಾವಣೆಯಲ್ಲಿ ಬೆಳಗಾವಿಯಿಂದಲೋ ಅಥವಾ ಚಿಕ್ಕೋಡಿಯಿಂದಲೋ ಟಿಕೆಟ್ ನೀಡಲು ಪಕ್ಷದ ವರಿಷ್ಠರು ಬಯಸಿದ್ದರೂ ಕೂಡ ಮತ್ತು ರಾಜ್ಯಸಭೆಗೆ ಟಿಕೆಟ್ ನೀಡುವ ಪಕ್ಷದ ವರಿಷ್ಠರ ಇಚ್ಛೆಯನ್ನು ನಯವಾಗಿ ನಿರಾಕರಿಸಿದ್ದ ಅವರು ರಾಜ್ಯಸಭೆಗಿಂತ ಲೋಕಸಭೆಯಲ್ಲಿ ಕಾರ್ಯನಿರ್ವಹಿಸುವಲ್ಲಿ ಶಕ್ತರಾಗಿದ್ದು, ಚಿಕ್ಕೋಡಿ ಲೋಕಸಭೆಗೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ನೀಡಬೇಕೆಂದು ಅವರು ಆಗ್ರಹಿಸಿದ್ದಾರೆ. ಈ ಸಮಯದಲ್ಲಿ ಸಿಬಿಕೆಎಸ್ಎಸ್ಕೆ ಕಾರ್ಖಾನೆಯ ನಿರ್ದೇಶಕರಾದ ಅಜಿತ್ ರಾವ್ ದೇಸಾಯಿ, ಡಾಕ್ಟರ್ ಪ್ರಭಾಕರ್ ಕೋರೆ ಬ್ಯಾಂಕಿನ ಉಪಾಧ್ಯಕ್ಷರಾದ ಸಿದ್ಗೌಡ ಮಗ್ದುಮ್, ಸಿಬಿಕೆಎಸ್ಎಸ್ ಕಾರ್ಖಾನೆಯ ಮಾಜಿ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕಾಂತ್ ಉಮರಾನೆ, ಯುವರಾಜ್ ಪಾಟೀಲ್, ಡಾಕ್ಟರ್ ಸುಕುಮಾರ್ ಚೌಗ್ಲಿ, ಅಶೋಕ್ ಮಗ್ದುಮ್, ಬಾಲಕೃಷ್ಣ ಪಾಟೀಲ್, ಅಭಿಜಿತ್ ಪಾಟೀಲ್, ಸಂಜಯ್ ಪಾಟೀಲ್, ಭಗವಾನ್ ಮಡ್ಯಪ್ಕೋಳ್, ಸಚಿನ್ ಬೆಳವಿ, ದಿಲೀಪ್ ಪಾಟೀಲ್, ನಾಯ್ಕುಬಾ ಮಾನೆ, ಪುರಂದರ್ ಕೋಳಿ, ಅಶೋಕ್ ಜಮದಾಡೆ, ಪ್ರಮೋದ್ ಮಡ್ಯಪ್ಕೋಳ್, ಪ್ರಕಾಶ್ ದಡ್ಡೆ, ಅಣ್ಣಾಸಾಬ್ ಮಾನೆ, ಗಿರಿಮಲ್ ಅಮ್ಮನ್ಗಿ, ರಾಹುಲ್ ದೇಸಾಯಿ, ಸಂಜಯ್ ಚೌಹಾನ್, ಅರವಿಂದ್ ರಾಠೋಳಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಮತ್ತೊಂದು ಹೇಗೆ ಏನಂದ್ರೆ ಅಮಿತ್ ಸಾಕರ್ ಅಂದ್ರೆ ಇದು ಅಮೆರಿಕದ ಯುಎಸ್ ಪದವಿ ಪಡ್ತಾರೆ. ಅದ್ರವ್ರು ಯಾವುದೋ ಒಂದು ಕೆಲಸ ಕೊಟ್ಟರೆ ಅವ್ರು ಹೆಂಡ್ರ್ ಮಾಡೋಕೆ ಭಾಳ ಉತ್ಸುಕಿಲ್ಲ. ಆದ್ರೆ ಈ ಹಿಂದಿನ ನಮ್ಮ ಪ್ರಭಾಕರ್ ಅನ್ನೋದೆಲ್ಲ ಕಾರ್ಯಕರ್ತೆ ಎಲ್ಲ ಯಾರು ಮಾಡಿದ್ರೆ ನೋಡಿ ಈ ಪ್ರಭಾಕರ್ ಅನ್ನೋ ಸ್ವಲ್ಪ ಟಿಕೆಟ್ ಕೊಡ್ಬೇಕಂತೇಳಿ ನಾವೆಲ್ಲ ವರಿಷ್ಠರು ಒತ್ತಾಯ ಮಾಡಿದ್ವಿ. ಕೊಡಬೇಕು ಅಂತ ವಿಕಾಸ ಆಗಿದೆ. ನೀವು ಅಷ್ಟೇ ಅಲ್ಲ, ಈ ಸಮಸ್ತ ರೈತ ಬಾಂಧವರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಚಿದಾನಂದ ಪಸುಪುರಿ ಕಾರ್ಖಾನೆ 10,000 ಮೆಟ್ರಿಕ್ ಟನ್ ಕ್ಷಮತೆಯನ್ನು ಕಾರ್ಖಾನೆಯನ್ನು, ಅದೇ ರೀತಿ ಶಿವಶಕ್ತಿ ಸಕ್ಕರೆ ಕಾರ್ಖಾನೆ 18,000 ಮೆಟ್ರಿಕ್ ಟನ್ ಕ್ಷಮತೆಯ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿ ಸಮಸ್ತ ಭಾಗದ ರೈತರ ಏಳಿಗೆಗಾಗಿ, ಅವರ ಆರ್ಥಿಕ ಅಭಿವೃದ್ಧಿಗಾಗಿ ಹಗಲು ರಾತ್ರಿ ಅವರು ಶ್ರಮಿಸ್ತಾ ಇದ್ದಾರೆ. ಅದೇ ರೀತಿ ಅವರು ಸರ್ಕಾರದಲ್ಲಿ ಯಾವ ಅಧಿಕಾರ ಇಲ್ಲದಿದ್ದರೂ ಕೂಡ 10-15 ವರ್ಷಗಳಿಂದ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ
ಅವರಿಗೆ ಬರುವ ಲೋಕಸಭೆಯಲ್ಲಿ ಅವರಿಗೆ ಬಿ ಜೆ ಪಿ ಟಿಕೆಟ್ ಕೊಡಬೇಕು ಅನ್ನುವಂಥ ವಿನಂತಿಪೂರ್ವಕ ನಾವೆಲ್ಲರೂ ಬಿ ಜೆ ಪಿ ಮುಖಂಡರು ಸಮಸ್ತ ಭಾಗದ ರೈತ ಬಾಂಧವರು ಎಲ್ಲ ಸಮಾಜದ ಮುಖಂಡರು ಕೂಡ ಈ ಮೂಲಕ ಒತ್ತಾಯಪೂರ್ವಕ ವಿನಂತಿಸುತ್ತೇವೆ. ಒಂದು ವೇಳೆ ಟಿಕೆಟ್ ಕೊಡೋದ್ರ ಪಕ್ಷೇತರ ಅಭ್ಯರ್ಥಿಯಾಗಿದೆ ನಮ್ಮೆಲ್ಲರೂ ಗೊತ್ತಿದ್ದಾಗೆ ಬರುವ 2024ರಲ್ಲಿ ಲೋಕಸಭೆ ಚುನಾವಣೆ ಜರುಗ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಸಮಸ್ತ ಚಂದೂರು ಹಾಗೂ ಯಡೂರು ಗ್ರಾಮದ ಎಲ್ಲ ಸಮಾಜದ ಮುಖಂಡರು, ಕಾರ್ಯಕರ್ತರು, ಬಿ ಜೆ ಪಿ ಕಾರ್ಯಕರ್ತರು, ಈ ಭಾಗದ ನಾಯಕರಾದಂಥ ಸನ್ಮಾನ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಇವರು ಸುಪುತ್ರರಾದಂಥ ಸನ್ಮಾನ್ಯ ಅಮಿತ್ ಕೋರೆ ಅವರಿಗೆ ಬರುವ ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಟಿಕೆಟ್ ಕೊಡಬೇಕು ಅನ್ನುವಂಥ ಭಾವನೆಯನ್ನು ಸಮಸ್ತ ಭಾಗದ ಜನರು, ಕಾರ್ಯಕರ್ತರು ಅಥವಾ ಮುಖಂಡರು ಕೂಡ ಒತ್ತಾಯಪೂರ್ವಕ ಈ ಮುಖಾಂತರ ನಾವು ಮೇಲಿನ ಹೈಕಮಾಂಡರಿಗಾಗಲಿ ಅಥವಾ ರಾಜ್ಯದ ಮುಖಂಡರಿಗಾಗಲಿ ಈ ಮುಖಾಂತರ ನಾವು ಒತ್ತಾಯವನ್ನು ಆಗ್ರಹಪೂರ್ವಕ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ. ಅದರ ಜೊತೆಗೆ ಸನ್ಮಾನ್ಯ ಅಮಿತ್ ಕೋರೆ ಅವರ ಬಗ್ಗೆ ಹೇಳಬೇಕಂದ್ರೆ ಅವರು ಹೋದ 15-20 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಶಿವಶಕ್ತಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಹೌದು. हे USA मधून MBAची डिग्री घेऊन गेली 15 ते 20 वर्ष सहकार, शिक्षण तसेच कारखाना या क्षेत्रात कार्यरत आहेत. ते सध्या केडी संस्थेचे संचालक व जनशक्ती फाउंडेशन अंकलीचे फाउंडर आहेत. तसेच बसव इंटरनॅशनल स्कूल दिल्लीचे चेअरमन आहेत. तसेच चिक्कोडी, रायबाग, सीमा भागात चिदानंद कोरे सहकारी साखर कारखान्याचे माजी चेअरमन, सध्याचे संचालक, शिवशक्ती लिमिटेड सौदतीचे मालक म्हणून काम करत आहेत. तसेच ऑल इंडिया शुगर फेडरेशन दिल्लीचे संचालक आहेत. उपाध्यक्ष आहेत. त्यांनी सहकार क्षेत्रातील आतापर्यंतची कामगिरी बघता आमच्या सर्व भागातून आम्ही सगळे मिळून त्यांच्या नावाची BJP पक्षाकडे लोकसभेच्या 24च्या इलेक्शनमध्ये त्याला तिकीट द्यावे अशी मागणी करतो. ಪಂಚ್ ನ್ಯೂಸ್ಗಾಗಿ ಚಂದೂರದಿಂದ ಬಸವರಾಜ್ ತಾರ್ದಾಳೆ.